ಮುಸ್ಲಿಂ ಸಮಾಜದ ಪವಿತ್ರ ಹಬ್ಬವಾದ ರಂಜಾನ್ ನಿಮಿತ್ತ ರೋಜಾ ಇರುವವರಿಗಾಗಿ ಉಪನ್ಯಾಸಕ ಡಾಕ್ಟರ್ ಸೈಯದ್ ಮಿನ್ಹಾಜ್ ಉಲ್ ಹಸನ್ ಅವರು ಮಾನ್ವಿ ಪಟ್ಟಣದಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ದರು. ಡಾಕ್ಟರ್ ಸೈಯದ್ ಉಲ್ ಹಸನ್ ಮಾತನಾಡಿ, ಮಾನ್ವಿ ಅಂದ್ರೆ ಮಾನವೀಯತೆಯ ತವರೂರು ಎಂದು ಪ್ರತೀತಿ ಇದೆ. ಮುಸ್ಲಿಂ ಸಮಾಜದವರು ಉಪವಾಸ ಮಾಡುವುದರಿಂದ ಪವಿತ್ರವಾಗಿ ಇರುವಂತದ್ದು ಎಂದರು. ಪುರಸಭೆಯ ಮಾಜಿ ಸದಸ್ಯ ಶಕೀಲ್ ಬೇಗ್ ಅವರ ಮಗ ಮೊಹಮ್ಮದ್ ಮಿರ್ಜಾ ಬೇಗ್ ಅವರು ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿ ನೇಮಕವಾಗಿದ್ದು ಅವರ ಸೇವೆ ಉತ್ತಮವಾಗಿರಲಿ ಎಂದು ಬಣ್ಣಿಸಿದರು. ಸೊ ನಾನು ಯಾವಾಗಲೂ ಒಂದ್ ಕಡೆ ಹೇಳ್ತೀನಿ, ಕೊನೆಯಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನವೀಯತೆ ಅಂದ್ರೆ ಮಾನವೀಯತೆಯಿಂದ ಕೂಡಿದಂಥ ಊರಂದ್ರೆ ನಮ್ಮ ಮಾನವಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಯಾವ ಧರ್ಮ ಇಲ್ಲ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಒಂದುಗೂಡಿ ಒಂದು ಸೇರಿ ಒಂದು ವಿಶ್ವಾಸದಿಂದ ಒಂದು ಪ್ರೀತಿಯಿಂದ ಕಾರ್ಯಕ್ರಮಗಳು ನಡೀತಾವ ಅಂದ್ರೆ ಅದು ಕೇವಲ ಮಾನಿ ತಾಲೂಕಿನಲ್ಲಿ ಅಂತ ಹೇಳಬಲ್ಲೆ ನಾನು. ಯಾಕಂತಂದ್ರೆ ಇಲ್ಲಿ ನಮ್ಮ ಹತ್ರ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಹೊರಟಿದೆ. ಇವತ್ತು ನಾವು ರಂಜಾನ್ ತಿಂಗಳಲ್ಲಿ ಒಂದು ಸ್ವಾರ್ಥ ಕೂಟ ಯಾಕೆ ಇಟ್ಕೊಂಡಿದೀವಪ್ಪ ಅಂತಂದ್ರೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಎಲ್ಲರೂ ನಮ್ಮ ಮುಫ್ತಿ ಸಾಹೇಬರು ಹೇಳಿದ್ರು. ನಾನು ಒಂದು 2 ನಿಮಿಷದಲ್ಲಿ ಒಂದು ಮಾತು ಹೇಳ್ತೀನಿ. 2016ರಲ್ಲಿ ಯೋಗ ಶಿರಾ ಓಶಿಮಿ ಅಂತ ಒಬ್ಬ ಜಾಪನೀಸ್ ಸೈಂಟಿಸ್ಟ್ಗೆ ನೋಬೆಲ್ ಪ್ರೈಸ್ ಸಿಗುತ್ತೆ. ಆಗ ಎಲ್ಲ ಪ್ರೆಸ್ ಅವರು ಹೋಗಿ ಆ ಯೋಗ ಶಿರಾ ಓಶಿಮಿಗೆ ಕೇಳ್ತಾರೆ, ಪ್ರಪಂಚದ ಅತ್ಯಂತ ದೊಡ್ಡದಾದ ನೋಬೆಲ್ ಪ್ರೈಸ್ ಅನ್ನು ನಿಮಗೆ ಕೊಟ್ಟಿದ್ದಾರೆ, ನೀವು ಯಾವ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ, ಇಷ್ಟು ಪ್ರಪಂಚದ ಇಷ್ಟು ದೊಡ್ಡ ನಿಮಗೆ ಒಂದು ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಕೇಳಿದಾಗ ಆಗ ಯೋಗ ಶಿರಾ ಓಶಿಮಿ ಜಾಪನೀಸ್ ಸೈಂಟಿಸ್ಟ್ ಹೇಳ್ತಾನೆ, ನಾನು ಕ್ಯಾನ್ಸರ್ ಆಗಲಾರದಂತೆ ಒಂದು ಪ್ರಿಕಾಷನ್ ಹುಡುಕಿದ್ದೇನೆ ಅಂತ ಹೇಳ್ತಾನೆ. ಅವಾಗ ಅವ್ರು ಕೇಳ್ತಾರೆ ಪ್ರೆಸ್ ಅವರು, ಅಂಥದ್ದು ಏನು ಕ್ಯಾನ್ಸರ್ ಆಗದಂತ ಏನು ಪ್ರಿಕಾಷನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, 1 ವರ್ಷದಲ್ಲಿ ಯಾವಾದಾದರೂ ಮನುಷ್ಯ 25ರಿಂದ 30 ದಿವಸಗಳಿಗೆ ಕಂಟಿನ್ಯೂಸ್ ಆಗಿ ಉಪವಾಸವಿದ್ದರೆ ಅವನಿಗೆ ಕ್ಯಾನ್ಸರ್ ಆಗುವುದಿಲ್ಲ ಎಂಬ ಒಂದು ಪ್ರಿಕಾಷನ್ ಅನ್ನು ನಾನು ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಒಂದು ವಿದ್ಯಾರ್ಥಿಗೆ ಒಂದು IAS ಪಾಸ್ ಆಗುವ ಕೆಪಾಸಿಟಿ ಹತ್ರ ಇದೆ. ನಾನು ಹೇಳಿದೆ, ಇದು ಸಣ್ಣ ನಿಮಗೆ ಲೇಬರ್ ಇನ್ಸ್ಪೆಕ್ಟರ್ ಏನು ಜಾಬ್ ಸಿಕ್ಕಿದೆ, ಇಷ್ಟಕ್ಕೆ ಸಾಕಾಗಿ ನಿಂದ್ರಬೇಡ, ನೀನು IASಗೆ ಏಬಲ್ ಆಗಿದೆ, ಅದಕ್ಕೆ ಪ್ರಿಪೇರ್ ಮಾಡಿದ್ದೆ 100%. ನಾಳೆ ದಿವಸಗಳಲ್ಲಿ ಮತ್ತೊಂದು ದೊಡ್ಡ ಸಮಾರಂಭ ಮಾಡ್ತೀವಿ, ಯಾವತ್ತು IAS ಆಫೀಸರ್ ಆಗಿ ಮತ್ತೆ ಬರ್ತೀವಿ ಅಂತ ಹೇಳಿ ನಾನು ಸಿಕ್ಕಿದೆ. ಇದು ಗೆಲುವು ಅವರ ತಂದೆದು. ಆ ತಂದೆ ಅಲ್ಲಿಂದ ನೋಡ್ತಾ ಇದ್ದಾರೆ. ಈ ಒಂದು ಪವಿತ್ರ ರಂಜಾನ್ ಮಾಸದಲ್ಲಿ ಎಲ್ಲ ಕಡೆ ಈ ಇಫ್ತಾರ್ ಸೌಹಾರ್ದ ಕೂಟಗಳು ಆಯೋಜನೆ ಮಾಡೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಸೊ ಇದು ಏನು ಸಂಕೇತ ಅಂದರೆ ಇದು ಸೌಹಾರ್ದ. ಈಗಾಗಲೇ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಡೀನ್ ಆಗಿರುವ ವೆಂಕಟೇಶ್ ಸರ್ ಅವರು ಹೇಳಿದರು, ಈ ಇಫ್ತಾರ್ ಸೌಹಾರ್ದ ಕೂಟದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಪರಸ್ಪರ ಸಹೋದರರಂತೆ ಭಾಗಿಯಾಗುವಂತಹ ಒಂದು ಸೌಹಾರ್ದ ಕೂಟ ಯಾವುದರ ಸಂಕೇತ ಅಂದರೆ ನಮ್ಮ ದೇಶ ಬಹುತ್ವದ ದೇಶ, ಅಂದರೆ ಬಹು ಸಂಸ್ಕೃತಿಯ ದೇಶ ಆಗಿರೋದ್ರಿಂದ ಈ ಆಚರಣೆಗಳು, ಈ ಸೌಹಾರ್ದ ಕೂಟಗಳು ಏನಂತ ಹೇಳ್ತೀವಿ, ಅವು ನಮ್ಮ ದೇಶದ ಸಾಮರಸ್ಯದ ಸೌಹಾರ್ದತೆಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿಗೆ ವಿಶ್ವಾಸವನ್ನ ಗಳಿಸಿರುವಂತಹ ನನ್ನ ಮಿತ್ರ ಬಳಗಕ್ಕೂ, ನನ್ನ ಗುರುವೃಂದಕ್ಕೂ, ಅದೇ ರೀತಿಯಾಗಿ ನನ್ನ ಕುಟುಂಬಕ್ಕೂ ಮತ್ತು ಮಾನ್ವಿ ನಗರದ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಬಹಳಷ್ಟು ಇಂಟರ್ವ್ಯೂಗಳನ್ನು ಮಾಡಿದ್ದೀನಿ, ಪಾಡ್ಕಾಸ್ಟ್ಗಳನ್ನು ಮಾಡಿದ್ದೀನಿ. ಆದರೆ ಇವತ್ತು ಈ ಒಂದು ಸ್ಟೇಜ್ಗಳಲ್ಲಿ ಮಾತಾಡೋಕ್ಕೆ ನನಗೆ ನರ್ವಸ್ನೆಸ್ ಆಗ್ತಾ ಇದೆ. ಏನು ಹೇಳ್ಬೇಕಂತಲೂ ಗೊತ್ತಾಗ್ತಿಲ್ಲ. ಆದರೂ ಎಲ್ಲರೂ ಹೇಳಿದಾಗೆ ನಮ್ಮ ತಂದೆಯವರಾಗಿರುವಂತಹ ಶಕೀಲ್ ಬೇಗ್ ಅವರು ಜನರ ಸೇವೆಯನ್ನ, ಬಡವರ ಸೇವೆಯನ್ನ ಮಾಡಿದ್ದಾರೆ. ಅದನ್ನು ನೋಡಿ ದೊಡ್ಡವನಾಗಿದ್ದನು ನಾನು. ಅವರ ಮುಂದೆ ಹಾದಿಯಲ್ಲೇ ಹೋಗಿ ನನಗೆ ಸಿಕ್ಕಿರುವಂತಹ ಹುದ್ದೆಯಲ್ಲಿ ಕಾರ್ಮಿಕರೇನಿದ್ದಾರೆ, ಬಹಳಷ್ಟು ಸರ್ಕಾರದಿಂದ ಬಹಳಷ್ಟು ಸ್ಕೀಮ್ಸ್ಗಳಿದ್ದಾವೆ. ಆ ಸ್ಕೀಮ್ಸ್ಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ಅವರಿಗೆಲ್ಲರಿಗೂ ಕೂಡ
ನನ್ನ ಕೈಯಿಂದ ಆಗುವಂತಹ ಎಲ್ಲ ಸೇವೆಗಳನ್ನು ಮಾಡುವಂತಹ ಒಂದು ನಿರ್ಧಾರವನ್ನು ನಾನು ಮಾಡಿದ್ದೇನೆ. ನಮ್ಮ ತಂದೆಯವರು ರಾಜಕೀಯದಿಂದ ಜನರ ಸೇವೆಯನ್ನು ಮಾಡಿದರು. ನಾನು ಸರ್ಕಾರದ ಸೇವೆಯಿಂದ ಜನರ ಸೇವೆಯನ್ನು ಮಾಡಬೇಕಂತೇಳಿ ನಿಶ್ಚಯಿಸಿದ್ದೇನೆ. ವರದಿ ಶಫೀಕ್ ಹುಸೇನ್, ಮಾನ್ವಿ.